ಇದೆಯಾ ಗುರು? ಅಯ್ಯೋ ಮಹಿಳೆಯರೇ ಮತ್ತು ಮಹನೀಯರೇ, ಎಂದ ಊರ ಅನ್ನಕ್ಕೆ ಅಂತ ಅಂದ ಗುರು. ಸಿರಿಗನ್ನಡಂ ಗೀಳ್ಗೆ, ಸಿರಿಗನ್ನಡಂ ಬಾಳ್ಗೆ. ಕಂಟೆಂಟ್ ಹಾಕ್ಲೇ ಬರ್ತಾರೆ ದೇವರು. ಹಾಯ್, ಹೆಲ್ಲೋ, ನಮಸ್ಕಾರ. ಸೇಲಂ ಇನ್ನೇನು 50 ಕಿಲೋಮೀಟ್ರು, ರೌಂಡ್ ಫಿಗರ್ ಕರೆಕ್ಟಾಗಿ 50 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ ಬೆಳಕು ಆಯ್ತಾ ಬಂತು. ಈಗ ಭಯ ಸ್ಟಾರ್ಟ್ ಆಗ್ತಿರೋದು. ಬಿಸಿಲು ಗುರು ತಡ್ಕೊಳಕ್ಕಾಗಲ್ಲ, ತಮಿಳ್ನಾಡು ಬಿಸಿಲನ್ನ. ಏನೂ ಇಲ್ಲ, ತಡ್ಕೊಳ್ಳೋಣ, ನಾವು ಕನ್ನಡಿಗರು. ಬೆಳಿಗ್ಗೆ ಓಪನಿಂಗೇ ಕ್ರೇಜಿ ಆಗಿದೆ. ನೋಡ್ಗುರು, ಆ ಸೀನ್ರಿ ನೋಡ್ಗುರು, ಏನ್ ನೆಕ್ಸ್ಟ್ ಲೆವೆಲು. ಸ್ವರ್ಗ ಸ್ವರ್ಗ. ಬೈಕಲ್ಲಿ ಬಂದಿದ್ಕು ಸಾರ್ಥಕ ಆಯ್ತು. ಇಂಥ ಜಾಗದವ್ರು ನಮ್ಮ ಕರ್ನಾಟಕದಲ್ಲಿದೆ. ಪ್ರಾಬ್ಲಮ್ ಏನು ಅಂತಂದರೆ ರೋಡ್ಗಳು ಕರೆಕ್ಟಾಗಿ ಮಾಡಿರಲ್ಲ ಗುರು ನಮ್ಮಲ್ಲಿ. ಈಗ ಕೆಟ್ಟ ಕೆರ ಹಿಡಿಸ್ಬಿಟ್ಟಿರ್ತಾರೆ. ಹೋಗ್ಲಿ, ಅಟ್ಲೀಸ್ಟ್ ಎಲ್ಲ ಕಡೆನೂ ಆಬ್ವಿಯಸ್ಲಿ ಕೆಟ್ಟ ಕೆರ ಹಿಡಿಯುತ್ತೆ. ರೆಡಿ ಮಾಡಬೇಕಲ್ಲ, ಅದು ಇಂಪಾರ್ಟೆಂಟು. ರೆಡಿ ಕೂಡ ಮಾಡಲ್ಲ. ರೆಡಿ ಮಾಡ್ತಾರೆ, ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಅಂತಂದ್ಬಿಟ್ಟು ಟ್ಯಾಪೆಗಳು ಹಾಕೊಂಡು ಹೋಗ್ತಾರೆ. ಮಳೆಗಾಲ ಬಂದರೆ ಆ ಟ್ಯಾಪೆಗಳು ಕಿತ್ತು ಕೆರ ಹಿಡ್ದೋಗುತ್ತೆ. ಇವಾಗ ಫ್ಲ್ಯಾಶ್ ಆಯ್ತು ನನಗೆ, ತಮಿಳ್ನಾಡಲ್ಲಿ ಜಾಸ್ತಿ ಮಳೆ ಬರಲ್ಲ ಅಂತ. ಯಾರು ಹೇಳಿದ್ರು? ಫ್ಲಡ್ಗಳೇ ಆಗ್ತಾವಂತೆ ತಮಿಳ್ನಾಡಲ್ಲಿ. ಏನೇನೋ ಹೊಸ ರೂಲ್ಸ್ ಗುರು ತಮಿಳ್ನಾಡಲ್ಲಿ. ದೇವರೇ ಕಾಪಾಡಪ್ಪ. ಬೆಂಗಳೂರು ಹುಡುಗರು ಬೆಳಗ್ಗೆ ಎದ್ದು ಇಂಥ ಸೀನ್ರಿ ಬಂದರೆ ನೆಕ್ಸ್ಟ್ ಲೆವೆಲ್. ಸ್ವರ್ಗನೇ ನಮಗೆ. ಇನ್ನೇನು ಬೆಂಗಳೂರಲ್ಲಿ ಬರೀ ಅದೇ ಬಿಲ್ಡಿಂಗು, ಅದೇ ಟ್ರಾಫಿಕ್ಕು ನೋಡಿ 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 ಸಾಕಾಗಿ ಹೋಗಿದೆ. ಕಾರ್ಪೊರೇಟ್ ಲೈಫ್ ಜೀವನ ಯಾರಿಗೂ ಬೇಡ. ಹೌದಾ? ಏನಿಲ್ಲ ಬ್ರೋ. ತುಂಬ ಲೂಸ್ ಆಗಿದೆ. ಇಲ್ಲ ಹಾಂ ಹಾಂ ಕೆಳಗಡೆ ಏನೋ ಅದು ಕೆಳಗಡೆ ಈ ಥರ ಬರ್ತದೆ. ನೋಡ್ತೀನಿ. ಯಾವುದೋ ಒಂದು ಸೀಟು ಕೆಳಗಡೆ ಹಾಕಿದ್ರೆ ಬರ್ತದೆ. ಹಾಂ ನೋಡ್ತೀನಿ ನೋಡಿ ಏನೇನು ಮಾಡಿ. ಥ್ಯಾಂಕ್ಸ್ ಅಣ್ಣ. ಇದೇನ ಹೈವೇ? ಮೇಲೆ ಹೋಗೋದ, ಕೆಳಗೆ ಹೋಗೋದ, ಎಲ್ಲಿ ಹೋಗೋದು? ತಲೆ ಕೆಟ್ಟು ಕೆರಡೋದಾಗುತ್ತೆ. ಇವ್ರುಗಳು ಮೇಲಿಗೆ ಹೋಗ್ಬಿಟ್ರ? ಮೇಲೆ ಹೋದ್ರೆ ಎಲ್ಲಿ ಹೋಗ್ತಾರೆ ಗುರು? ಹೆಂಗೋದ್ರು ಇವ್ರುಗಳು? ಕರ್ಮ. ನಾನು ಸಿಟಿ ಒಳಗೆ ಬಂದ್ಬಿಟ್ನ. ನಾನು ಬೆಂಗಳೂರು ಅಣ್ಣ, ಧನುಷ್ಕೋಡಿಕ್ಕೆ.
3 ಲಕ್ಷ ಹಾಂ ಹಾಂ 6 ಬರಂಗಣ ಇಲ್ಲ ಅಣ್ಣ ತಿರ್ಚಿಲ್ಲ ಹಾಂ ಹಾಂ ಇವನು ಯಾವನೋ ಬಂದಾಗ್ರು ತಮಿಳು ಕೂಡ ಕರೆಕ್ಟಾಗಿ ಮಾತಾಡಲಿಲ್ಲ ಗುರು ಮರ ಇವನು ಎಂದ ಊರು ಅನ್ನಕ್ಕೆ ಅಂತ ಅಂದಾಗ್ರು ಅರ್ಥನೇ ಆಗಲಿಲ್ಲ ನನಗೆ ಹಾಂ ಬಂದಿದ್ದು ನೀವು ಹೆಂಗ್ ಬ್ರಿಡ್ಜ್ ಎತ್ಕೊಂಡ್ರ ನೀವು ನಮ್ಮ ಬ್ರಿಡ್ಜ್ ಎತ್ತ ಸಿಟಿ ಒಳಗೆ ಬಂದ್ಬಿಟ್ಟೆ ಸಿಟಿ ಒಳಗೆ ಬಂದು ಇವ್ರಿಗೆ ವೇಟ್ ಮಾಡಿದೆ ಆಮೇಲೆ ಇವನು ಹೋಗ್ಬಿಟ್ಟಿರ್ತಾನೆ ಅಂತ ಅನ್ಕೊಂಡೆ ಅಷ್ಟ್ರಲ್ಲಿ ಇವನೇ ಕಾಲ್ ಮಾಡ್ದ ಲೈವ್ ಲೊಕೇಶನ್ ಕಳಿಸು ಅಂದ ಇವನು ಮುಂದೆ ಇದ್ದಾನೆ ಅಂತ ಅನ್ಕೊಂಡೆ ಇವನು ನನಗಿಂತ ಹಿಂದೆ ಇದ್ದಾನೆ ಯಾರನ್ನ ಹೌದಾ ಸೀರಿಯಸ್ಲಿ ಬ್ರಿಡ್ಜ್ ಮೇಲೆ ಹತ್ಬೇಕಿದ್ದು ಕೆಳಗಡೆ ನಾನು ಅಟ್ಲೀಸ್ಟ್ ಕರಿಬೇಕು ತಾನೆ ಕಂಟೆಂಟ್ ಆದ್ರೆ ಆಗೋದು ಸೇಮಾ ನಾವೆಲ್ಲ ಬ್ರಿಡ್ಜ್ ಮೇಲೆ ಬಂದ್ಬಿಟ್ವಿ ನಾನು ಸಿಟಿ ಒಳಗೆ ಬಂದ್ಬಿಟ್ಟೆ ವಾಪಸ್ ಯೂಟ್ ಅಂತ ಹಿಂಗ ಪರಂಗೆ ಅಂತ ಇಟ್ಕೋಬೇಕಲ್ಲ ಗುರು ಏನಾಯ್ತು ಗುರು ಸಸ್ಪೆನ್ಷನ್ ಅಲ್ಲ ಬ್ರೋ ಸಸ್ಪೆನ್ಷನ್ ಏನೂ ಆಗಿಲ್ಲ ಅದು ಲೂಸ್ ಕನೆಕ್ಷನ್ ಆಗಿತ್ತು ಅಷ್ಟೇ ಮೀಟರ್ ಬೋರ್ಡ್ ಕೀ ಕುಡಿಯಕ್ ನಿಲ್ಸಿದ್ರಲ್ಲ ಬಟ್ಟೆ ಹಾಕ್ಬೇಕಂದ್ರೆ ಟಚ್ ಮಾಡಿದ್ರೆ ಪೂರ್ತಿ ಆಫ್ ಆಗೋಯ್ತು ಆಮೇಲೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಒಳಗೋಗ್ತಾ ಇದೆ ಆಮೇಲೆ ಕರೆಕ್ಟ್ ಆಗಿತ್ತು ಬ್ರಿಡ್ಜ್ ಕೆಳಗೆ ಇಳಿದ್ಬಿಟ್ಟು ತಿರ್ಚಿಗೆ ಬರ್ಬೇಕು ತಾನೆ ಬ್ರಿಡ್ಜ್ ಹತ್ಕೊಂಡು ಮಧುರೆಗೆ ಹೋಗಿದ್ದಾರೆ ಯೂಟನ್ ಎಲ್ಲಿದೆ ಯಾರಿಗೆ ಗೊತ್ತು ಗುರು ಬ್ರೋ ಏನಂತ ಪಾರ್ಕ್ ಅಮ್ಮನ ಜೊತೆ ಮಾತಾಡ್ತಾರೆ ಅವನೇನ್ ಮಾತಾಡ್ತಾನ ದೇವರೇ ಗೊತ್ತಿಲ್ಲ ಗುರು ಮಾರವಾಡಿ ಅಮ್ಮ ಕಳಿಸಿ ಸಿರಿಗನ್ನಡಂ ಗೀಳ್ಗೆ ಸಿರಿಗನ್ನಡಂ ಬಾಳ್ಗೆ ಎಷ್ಟು ನೆಮ್ಮದಿಯಿಂದ ಬಾಳ್ತಿದಾರೆ ಗೊತ್ತಾ ಜನ ಇಲ್ಲಿ ಇದ್ರಷ್ಟು ನೆಮ್ಮದಿ ಯಾವ್ದಿಲ್ಲ ಅನ್ಸುತ್ತೆ ಧೂಳಿಲ್ಲ ಪೊಲ್ಯೂಷನ್ ಇಲ್ಲ ಜಾಸ್ತಿ ಜನಗಳಿ ಯಾವ್ದು ಇಲ್ಲ ನೇಚರ್ ಅಂಡ್ ಪೀಪಲ್ ಅಷ್ಟೇ ಎಷ್ಟು ಆರಾಮಾಗಿ ಏನ್ ನೆಮ್ಮದಿಯಿಂದ ಬದುಕಬಹುದು ಅಂತಂದ್ರೆ ನೋಡಿ ಮ್ಯಾಪ್ ಅಲ್ಲಿ ಕಾಣ್ತಿರಂಗೆ ನಮ್ ಪಕ್ಕನೇ ಕಾವೇರಿ ರಿವರ್ ಹರಿದೋಗ್ತಿದೆ ಜಸ್ಟ್ ಪಕ್ಕನೇ ಏನ್ ತಣ್ಣಗೆ ಗಾಳಿ ಬರ್ತಿದೆ ಗೊತ್ತೆ ಈ ಬಿಸಿಲಿದ್ರು ಆ ತಣ್ಣಗೆ ಗಾಳಿ ನೋಡಿದ್ರೆ ಅನ್ಸ್ಬೋದು ಎಷ್ಟು ಸುತ್ತಮುತ್ತ ಎಷ್ಟು ಗ್ರೀನ್ರಿ ಇದೆ ಲಶ್ ಗ್ರೀನ್ರಿ ಆಬ್ವಿಯಸ್ಲಿ ನೀರಿರೋ ಜಾಗ ಅಂತಂದ್ರೆ ಗ್ರೀನ್ರಿ ಇದ್ದೇ ಇರುತ್ತೆ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಬೇರೆದ್ರ ಬಗ್ಗೆ ಮಾತಾಡೋದು ಬೇಡ ಬೇರೆದ್ರ ಬಗ್ಗೆ ಅಂದ್ರೆ ಅರ್ಥ ಆಗಿರ್ಬೇಕು ಬೆಂಗಳೂರು ಈಗ ಎಷ್ಟು ನೀರಿನ ಅಭಾವದಲ್ಲಿದೆ ದಯವಿಟ್ಟು ಕರ್ನಾಟಕ ಜನತೆ ಕೇಳ್ಕೊಳ್ಳೋದಿಷ್ಟೇ ನೀರನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಲಿಮಿಟ್ ಅಲ್ಲಿ ಬಳಸಿ ಯಾಕಂದ್ರೆ ನೀವು ವೇಸ್ಟ್ ಮಾಡೋ ನೀರು ಇನ್ನೊಬ್ರಿಗೆ ಹಾಕ್ಬೋದು ಆ ಕಡೆ ಫುಲ್ ಏನ್ ಕಾಣ್ತಿದೆ ನಿಮಗೆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಸ್ಟ್ರೆಚ್ ಕೂಡ ಕಾವೇರಿ ರಿವರ್ ಸ್ಟ್ರೆಚ್ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡು
ಕಾವೇರಿ ಅಂತ ಅಂದಾಗೆಲ್ಲ ನಮಗೆ ಜ್ಞಾಪನ ಬರೋದು ಒಂದೇ ಹಾಡು, ಯಾವ್ದು ಹೇಳಿ? ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವ. ಮಹಿಳೆಯರೇ ಮತ್ತು ಮಹನೀಯರೇ, ಎಕ್ಸ್ಟೆನ್ಷನ್ ಹಾಕ್ಬೇಕಾ ಸಾಕು? ಹಂಬಲ್ ಪಾಲಿಟಿಷಿಯನ್ ನಾಗರಾಜ್. ಎಕ್ಸ್ಟೆನ್ಷನ್ ಹಾಕ್ಬೇಕಾ ಬೇಡವಾ? ನಿಮ್ಮ ನಾಗರಾಜ್ ಮಾಡುವ ನಮಸ್ಕಾರಗಳು. ಈ ಕಂಟೆಂಟ್ ಹಾಕ್ಲೇ ಬರ್ತಾರೆ ದೇವರ. ಇದನ್ನೆಲ್ಲ ಕೀಕ್ 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 ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಬನ್ನಿ ಬನ್ನಿ ಬನ್ನಿ. ತುಹೇ ಪತಾ